ಇವತ್ತಿನ ವಿಡಿಯೋದಲ್ಲಿ ಮೇಕೆ ತಲೆ ಮತ್ತು ಕಾಲುಗಳನ್ನು ಸೇರಿಸಿ ಸಾರು ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಬೇಗನೆ ಬೇಯಿಸೋ ವಿಧಾನನೂ ನೋಡೋಣ. ಇದರಲ್ಲಿ ಮೇಕೆ ತಲೆ ಮತ್ತು ಕಾಲುಗಳು ಬೇಗ ಬೇಯೋದಿಲ್ಲ, ಕುಕ್ಕರಲ್ಲೇ ಬೇಯಿಸ್ಕೋಬೇಕು. ಬೇಯಿಸೋಕ್ಕೆ ಈಸಿ ಮೆಥಡನ್ನು ನಾನು ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ. ಈ ಮೇಕೆ ತಲೆ ಕಾಲು ಸಾಂಬಾರನ್ನು ಇವತ್ತು ಮಾಡಿ ನಾಳೆ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಒಂದಿನ ಆದರೆ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ. ಸಾಫ್ಟಾಗಿ ಬೆಂದಿದೆ. ಇದನ್ನು ಮಾಡೋ ವಿಧಾನ ನೋಡೋಣ. ಇಲ್ಲಿ ಮೇಕೆದು ಒಂದು ತಲೆ ಮತ್ತು ಕಾಲುಗಳನ್ನು ತೊಗೊಂಡಿದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲು ಚೆನ್ನಾಗೆ ಕಾಯಲಿ. ಕಾದಾದಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, 2 ದೊಡ್ಡ ಈರುಳ್ಳಿ, ಒಂದು 10 ಹಸಿಮೆಣ್ಸಿನ್ಕಾಯಿನ ಹಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಆ ಮೇಕೆ ತಲೆ ಕಾಲು 2 ಸೇರಿ 2 kg ಅಷ್ಟಿದೆ ಮಟನ್ನು. 2 kg ಮಟನ್ಗೆ 2 ದೊಡ್ಡ ಈರುಳ್ಳಿ ಸಾಕಾಗುತ್ತೆ. ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ದೊಡ್ಡದು 2 ಟೊಮೊಟೊನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮೊದಲು ಮಟನ್ನ ಬೇಯಕ್ಕಿಟ್ಬಿಡೋಣ. ಇದು ಬೇಯೋಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಈರುಳ್ಳಿ ಟೊಮೊಟೊ ನೋಡಿ ಈಗ ನೀಟಾಗಿ ತೊಳೆದಿಟ್ಕೊಂಡಿರೋ ಅಂಥ ಮೇಕೆ ಮಟನ್ನು, ತಲೆ ಕಾಲು ಮಟನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೀಟಾಗೆ. ಅದನ್ನು ಹಾಕ್ಕೊಂಡು ಐ ಫ್ಲೇಮ್ ಇಟ್ಕೊಂಡು ಒಂದು 2-3 ಸೆಕೆಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಮಟನ್ನ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು 1 ಹಿಡಿಯುವಷ್ಟು ಉಪ್ಪು, ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಎರಡನ್ನೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಅದರಲ್ಲಿ ಬರೋ ಲೋಳೆ ಅಂಶ ಕಡಿಮೆ ಆಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಅದರಲ್ಲೇ ಸ್ವಲ್ಪ ನೀರು ಬಿಡುತ್ತೆ. ನೀರು ಹಾಕೋದೇನು ಬೇಕಾಗಲ್ಲ. ಚೆನ್ನಾಗೆ ಒಂದು 5ರಿಂದ 10 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಸುಮಾರು 3ರಿಂದ 4 ವಿಸಲು ಬರ್ಸ್ಕೋಬೇಕು. ಇಲ್ಲಿ ನಾನು ನೀರು ಹಾಕಿಲ್ಲ. ನೀರು ಹಾಕದೆ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ನೀರು ಹಾಕಿದ್ರೆ ಅದು ಸಾರೆಲ್ಲ ನೀರಾಗಿ ಹೋಗ್ಬಿಡುತ್ತೆ ನೋಡಿ. ಅದರಲ್ಲಿ ಬಿಡೋ ನೀರಲ್ಲೇ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ. ನೀರೇ ಹಾಕಿಲ್ಲ ನಾನು ಸ್ವಲ್ಪನೂ, ಆದ್ರೂ ಅದರಲ್ಲಿ ನೀರು ಬಿಟ್ಕೊಂಡಿದೆ ನೋಡಿ. ನೋಡೋಣ ಈಗ ಮಟನ್ ಬೆಂದಿದೆ ಅಂತ ನೋಡಿ. ಇದು ಮೂಳೆಯಿಂದ ಮಟನ್ನು ಬಿಟ್ಕೊಂಡ್ಬಂದಿದೆ. ಈಗ 3/4% ಅಷ್ಟು ಮಟನ್ ಬೆಂದಿದೆ ಅಂತ ಅರ್ಥ. ಈಗ ಚೆನ್ನಾಗಿ ಫ್ರೈ ಆಗಿದೆ, ಬೆಂದಿದೆ. 2 ಸ್ಪೂನಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕೋಣ. ಕೊತ್ತಂಬರಿ ಸಾಂಬಾರು ಪುಡಿ. ಇಲ್ಲಿ ಖಾರದ ಪುಡಿ ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮತ್ತು ಪೆಪ್ಪರ್ ಪುಡಿ ಒಂದು ಟೀ ಸ್ಪೂನಲ್ಲಿ 2 ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕಿದ್ದೀನಿ. ಚಿಕ್ಕ ಟೀ ಸ್ಪೂನಲ್ಲಿ 1 ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿ. ಇವೆರಡನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಲ್ಲೂ ನಾನು ನೀರು ಹಾಕಿಲ್ಲ, ಅದರಲ್ಲಿ ಬಿಟ್ಟಿರೋ ನೀರಲ್ಲಿ ಇದನ್ನು ಚೆನ್ನಾಗೆ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಹಾಕಿರೋ ಅಂಥ ಮಸಾಲ ಪುಡಿಗಳು ಚೆನ್ನಾಗಿ ಹಿಡಿಬೇಕು. ಇದು ಫ್ರೈ ಆಗ್ತಾ ಇಲ್ಲಿ ಸಿಮ್ಮಲ್ಲಿ ಇಟ್ಬಿಟ್ಟು ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಣ ಕೊಬ್ಬರಿ ತೊಗೊಂಡಿದ್ದೀನಿ, 3 ಗಡ್ಡೆಯಷ್ಟು ಬೆಳ್ಳುಳ್ಳಿ, 4 ಇಂಚಷ್ಟು ಶುಂಠಿ, ಇದು ಈರುಳ್ಳಿ, ನಾಟಿ ಈರುಳ್ಳಿ ಚಿಕ್ಕದು, ಹಸಿಮೆಣ್ಸಿನ್ಕಾಯಿ 4ರಿಂದ 5, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಕೊಬ್ಬರಿನ ಮಿಕ್ಸಿಲಿ ಮೊದಲು ಪೌಡ್ರ್ ಮಾಡ್ಕೊಳ್ಳೋಣ. ಚಕ್ಕೆ ಲವಂಗದ ಮೆಣಸಿನ ಪುಡಿ ಇಲ್ಲ ಅಂದರೆ ಇದಕ್ಕೆ ಹಾಕ್ಕೊಂಡು ಪೌಡ್ರನ್ನು ಮಾಡ್ಕೋಬೋದು. 2 kg ಇರೋದ್ರಿಂದ 3 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಜವಾರಿ ಈರುಳ್ಳಿ, ಒಂದು 4-5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ನೈಸಾಗಿ, ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೋಬೇಕು. ಇದನ್ನು ನೋಡಿ ಚೆನ್ನಾಗಿ ರುಬ್ಬಾಕಿದೆ. ಇದು ಫ್ರೈ ಆಗ್ತಾಯಿದೆ, ಸಿಮ್ಮಲ್ಲಿ ಇಟ್ಟಿದ್ದೆ ನೋಡಿ. 3/4% ಅಷ್ಟು, ಇನ್ನೇನು ಆಲ್ರೆಡಿ 90% ಬೆಂದಿದೆ ಇದು ಮಟನ್ನು. ಈಗ ಈ ಮಸಾಲೆ ರುಬ್ಕೊಂಡಂಥ ಮಸಾಲಾನ ಹಾಕ್ಕೊಳ್ಳೋಣ. ಇಷ್ಟು ಮಸಾಲ ಬೇಕಾಗುತ್ತೆ. ಸ್ವಲ್ಪ ತೆಳುವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಮಟನ್ ಸಾಂಬಾರು. ಕೊಬ್ಬರಿ ಮಸಾಲೆನೂ ಇದಕ್ಕೆ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಚೆನ್ನಾಗಿ ಮತ್ತೆ ಇದು ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳೋಣ ನೋಡಿ. ಈಗ ಚೆನ್ನಾಗೆ ಫ್ರೈ ಆಗಿದೆ. ಈ ಟೈಮಲ್ಲಿ ನೀರನ್ನು ಸೇರಿಸ್ಕೊಳ್ಳೋಣ. ಬೇಯಕ್ಕೆ ಬೇಕಾಗುವಷ್ಟು ನೀರು ಈ ಟೈಮಲ್ಲಿ ಸೇರಿಸಿದ್ರೆ ಅದಕ್ಕೆ ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಅದೇ ಮಿಕ್ಸರ್ ಜಾರು ತೊಳೆದು ಒಂದು ದೊಡ್ಡ ಲೋಟದಲ್ಲಿ 2 ಲೋಟದಷ್ಟು ನೀರು ಹಾಕಿದ್ದೀನಿ. ಮತ್ತೆ 1-2 ಲೋಟ ನೀರು ಹಾಕೋಣ. ಇದು ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಈಗ ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ. ಕುದಿಯೋಕ್ಕೆ ಬಂದಿದೆ. ಮಧ್ಯದಲ್ಲಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಆಲ್ಮೋಸ್ಟ್ ಬೇಯ್ತಾ ಬಂದಿದೆ ಇದು.
ಆಯಿಲ್ ತೆಲ್ಕೊಳ್ತಾ ಬರ್ತಾ ಇದ್ದರೆ ಇದು ರೆಡಿ ಆಗ್ತಿದೆ ಅಂತ ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಈ ಥರ ಮ್ಯಾಶ್ ಮಾಡಾಕಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಬೆಂದಿದೆ, ಕರೆಕ್ಟ್ ಅಳತೆಯಲ್ಲಿದೆ ಇದು ನೋಡಿ. ತುಂಬ ತೆಳುನೂ ಇಲ್ಲ ಗಟ್ಟಿನೂ ಇಲ್ಲ. ಮತ್ತು ಒಂದೆರಡು ಸೆಕೆಂಡ್ ಮುಚ್ಚಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಲಾಸ್ಟಲ್ಲಿ ಸ್ವಲ್ಪ ಮಟನ್ ಮಸಾಲ ಪುಡಿನ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನಷ್ಟು ಹಾಕಿದ್ರೆ ರೆಡಿ ಆಗುತ್ತೆ. ಇದು ಬಿಸಿ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಇದು ಒಂದು ಒಳ್ಳೆ ಕಾಂಬಿನೇಷನು ನೋಡಿ. ರೆಡಿಯಾಗಿದೆ, ಆಯಿಲೆಲ್ಲ ತೆಳ್ಕೊಂಬಂದಿದೆ. ಬಿಸಿ ಬಿಸಿ ಮುದ್ದೆ ಜೊತೆ ಇದು ಒಂದು ಒಳ್ಳೆ ಕಾಂಬಿನೇಷನ್ನು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.